ಇವ್ರು ಇಲ್ಲಿ ಮಾಡಿದ ಕೆಲಸನೂ ಮಾಡ್ದಲ್ಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತೀನಿ. ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ, ಯತ್ನಾಳ್ ಅಪ್ಪಂದ, ಆರ್ ಅಶೋಕನ ಅಪ್ಪಂದ, ಪದೇ ಪದೇ ನಮ್ಮಪ್ಪ ಯಾಕೆ ಬರ್ತಾನೆ? ಯತ್ನಾಳ್ ಅಪ್ಪ, ಆರ್ ಅಶೋಕಣ್ಣ ಅವರ ಅಪ್ಪ ಯಾಕೆ ಬರ್ತಾರೆ? ಯಾರು ಮಾತಾಡ್ತಿರೋದು? ನಾನು ಯಾವತ್ತೂ ಮಾತಾಡಿಲ್ಲ, ನಾನು ಈ ವಿಷಯಕ್ಕೆ ಹೋಗಲಿಲ್ಲ. ನಾನು ಆಮೇಲೆ ಏನು ಮಾಡಿದೆ, ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗುಮಾರಿದ್ದಾನೆ ಅಂತ ನಾನು ಇಂಡಾರಾಟೆ ಕೊಟ್ಟೆ. ಮತ್ತೆ ಮೈ ಪರ್ಚ್ಗಳನ್ನು ಮತ್ತೆ ಹೋಗ್ತಾನೆ. ಹೋಗ್ಬಿಟ್ಟು ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ, ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ, ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ, ಓ ನಮ್ಮಪ್ಪನ ಆಸ್ತಿಗೆ ಯಾರೋ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವ್ರ ಅಪ್ಪನ ಆಸ್ತಿಗೆ ಪಾಲು ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ? ಅದರ ಅರ್ಥ ಏನಾಗುತ್ತೆ? ಅದಕ್ಕೆ ಅವನಿಗೆ ಅರ್ಥವಾಗುವಂತಹ, ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋವನಿಗೆ ಅದೇ ಭಾಷೆಯಲ್ಲಿ ನಾನು ಸುತ್ತಿಬಿಟ್ಟು ಹೊಡೆದಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ನಾನು ಯಾರಿಗೂ. ಬಟ್ ಡು ಯು ಅಗ್ರಿ ಇದು ಭಾಳ ಕೆಟ್ಟ ಹಂತಕ್ಕೆ ಹೋಯ್ತಿಲ್ಲ? ಏನಾಗುತ್ತೆ ಗೊತ್ತಾ, ನಿಮ್ಮದು ಲಕ್ಷ್ಮಣ ಅವ್ರದ್ದು ಮತ್ತು ನಿಮ್ಮದು ಪ್ರದೀಪ್ ಈಶ್ವರ್ ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವಲ್ಲ, ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು. ಒಳ್ಳೆಯವನು ಅಂದರೆ ಒಳ್ಳೆಯವನು, ಕೆಟ್ಟವನು ಅಂದರೆ ಕೆಟ್ಟವನು, ಈ ಥರನೇ ರಾಜಕಾರಣ ನಡೀತಾ ಇರ್ತದೆ. ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟಿಗೂ ಹೋಯಿತು. ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ, ನನ್ನನ್ನು ತಾರ್ಕಿಕವಾಗಿ ಅವನು ಟೀಕೆ ಮಾಡಲಿ. ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು? ಅದಕ್ಕೋಸ್ಕರವಾಗಿ ನನ್ನೊಬ್ಬನಲ್ಲ ಎಷ್ಟು ಜನರನ್ನ, ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ, ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು, ML ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅಲ್ಲ, ಹೊರಟ್ಟಿ ಅವರು ಎಷ್ಟು 7-8 ಸರಿ ಗೆದ್ದಿರುವಂಥವ್ರು, ಎಲ್ಲ ಪಾರ್ಟಿಲಿ ಗೆದ್ದಿರೋವಂಥವ್ರು, ಅವ್ರು ಸ್ವಂತ ಶಕ್ತಿಯಿಂದ ಗೆದ್ದಿರೋವಂಥವ್ರು, ಅವ್ರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ, ಅವರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ. ನೀವು ಇವರಿಗೆ ನಾನು ಸಭ್ಯವಾದ ಭಾಷೆನ ಬಳಸೋದಕ್ಕೆ ನಾವು ಕೋರ್ಟ್ ಮುಖಾಂತರನೇ ಹೋಗಿ ನ್ಯಾಯ ಕೇಳಿದೆ. ಕೋರ್ಟ್ದು ಪ್ರೋಸೆಸ್ ಗೊತ್ತಲ್ಲ ನಿಮಗೆ, ಲೇಟ್ ಆಯಿತು. ಇನ್ನು ಲಕ್ಷ್ಮಣನ ವಿಚಾರಕ್ಕೆ ಬರೋಣ. ಲಕ್ಷ್ಮಣನಿಗೆ ಸರ್ ಹಿಂಗೆ ಮೊಬೈಲ್ ಹಿಡ್ಕೊಂಡು ಪ್ರತಾಪ್ ಸಿಂಹಂದು 18 ವಿಡಿಯೋ ಇದೆ. ನಾನು ಒಂದಿನ ಹೇಳಿದೆ, ಸರ್ 3 ವರ್ಷ 2023ಇಂದ ಸತತವಾಗಿ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ. ಈಗ ಒಂದು 7-8 ವರ್ಷದಿಂದಲೂ ಕೂಡ ನನ್ನನ್ನು ನಿಂದಿಸ್ತಾನೆ. 4 ಚುನಾವಣೆಯಲ್ಲಿ ಸೋತು, ಮೊನ್ನೆ ಲೋಕಸಭೆಯಲ್ಲಿ 5ನೇ ಚುನಾವಣೆಯಲ್ಲಿ ಸೋತಿದ್ದಾನೆ. ಮೈಸೂರಿನವರು ಅವನು ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನು ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ, ತಿಪ್ಪೆಗೆ ಹಾಕ್ಬಿಟ್ಟಿದ್ದಾರೆ. ಆದರೆ ಅವನೇನು ಮಾಡ್ತಾನೆ, ಬರ್ತಾನೆ ಬೈತಾನೆ. ಆಯಿತಾ, ಮೊಬೈಲ್ ತೋರಿಸ್ಬಿಟ್ಟು ಇದರಲ್ಲಿ ಇಷ್ಟು ವಿಡಿಯೋ ಇದೆ ಅಂತ ನಾನು ಒಂದು ಸರಿ ನೀವು ಜನನೇ ತಿರಸ್ಕಾರ ಮಾಡಿದರೆ ಯಾರು ನಂಬಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ.